ನೋಡಿ 50 ಉದ್ಯೋಗಗಳು ತುಂಬಿಲ್ಲ ಅಂತೇಳಿ ಎಲ್ಲರೂ ಪ್ರತಿಭಟನೆ ಇಳಿದಾಗ ಆ ಪ್ರತಿಭಟನೆ ಮಣಿದು ಸರ್ಕಾರ ನಮ್ಮದು ಸಹಮತ ಇತ್ತು, ಅದರಲ್ಲಿ ನಮ್ಮ ಸಹಮತಗಳು ಇತ್ತು. ಅದರಿಂದ 27/2/2026ರಲ್ಲಿ ವಿಶೇಷ ಕ್ಯಾಬಿನೆಟ್ನಲ್ಲಿ ಹೇಳಿದರೆ ತೀರ್ಮಾನ ತಗೊಂಡಿದ್ದೀವಿ. ನಾವು ಈಗ ಒಳ ಮೀಸಲಾತಿ ಕೋರ್ಟ್ನಲ್ಲಿರೋದ್ರಿಂದ ಒಳ ಮೀಸಲಾತಿ ಅಂತೇಳಿ ಉದ್ಯೋಗಗಳನ್ನ ತುಂಬ್ತೇವೆ ಅಂತೇಳಿ 56,000 ಹುದ್ದೆಗಳನ್ನು ತುಂಬ್ತೇವೆ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಅನೌನ್ಸ್ ಮಾಡಿದ್ದಾರೆ. ಆದರೆ ಈಗ ಒತ್ತಡಕ್ಕೆ ಮಣಿದು ನೀವು ಮತ್ತೆ ಒಳ ಮೀಸಲಾತಿ ಜಾರಿ ಮಾಡ್ತೀರಿ ಅಂದರೆ ಯಾವುದು ಒಳ ಮೀಸಲಾತಿ ಜಾರಿ ಮಾಡ್ತಕ್ಕಂಥದ್ದು? ನಿಮ್ಗೆ ಇರ್ತಕ್ಕಂಥದ್ದು ಒಳ ಮೀಸಲಾತಿ 4,6,000 ನೀವು ಆಯೋಗ ರಚನೆ ಮಾಡಿದ್ದು 17%ಗೆ, ಅದರಲ್ಲಿ 6-5 ಅಂತ ಮಾಡಿದಿರಿ. ಇವತ್ತು ಎಲ್ಲಿದೆ ಅದು 15% ಮಾಡಬೇಕಾಗ್ತದೆ. ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂದರೆ ನೀವು 15% ಎಸ್ ಟಿಗಳಿಗೆ ಮುಂದಿದೆ. ಆ 15%ನ ನೀವು ಜಾರಿ ಮಾಡಬೇಕು ಅಂತಂದರೆ ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು. ಅದು ಮತ್ತೆ 2 ಸದನಕ್ಕೂ ಬರಬೇಕು, ಚರ್ಚೆ ಬರಬೇಕು. 2 ಸದನ ಯಾವ ಥರ ಭಾಗ ಮಾಡ್ತೀರಿ, ಅದರಲ್ಲಿ ಎಡಗೈ ಸಂಬಂಧಿತ ಜಾತಿಗಳಿಗೆ ಎಷ್ಟು, ಬಲಗೈ ಸಂಬಂಧಿತ ಜಾತಿಗಳಿಗೆ ಎಷ್ಟು, ಸ್ಪರ್ಶ ಜಾತಿಗಳಿಗೆ ಎಷ್ಟು ಕೊಡ್ತೀವಿ ಅಂತಕ್ಕಂಥದ್ದನ್ನ 7 ಸದನದಲ್ಲಿ ಚರ್ಚೆಯಾಗಿ ಸರ್ವಾನುಮತದಿಂದ ಅಂಗೀಕಾರ ಆಗಿ ರಾಜ್ಯಪಾಲ ಸಿದ್ಧಾಂತರ ಆಗಲೇಬೇಕಾಗುತ್ತೆ. ನೀವು ಆಗಿರ್ತಕ್ಕಂಥದ್ದು 2 ಸದನದಲ್ಲಿ ಅಂಗೀಕಾರ ಆಗಿರ್ತಕ್ಕಂಥದ್ದು 17%ಗೆ ಅಂಗೀಕಾರ ಆಗಿರ್ತಕ್ಕಂಥದ್ದು, 15% ಅಂಗೀಕಾರ ಆಗಿಲ್ಲ. ನೀವು 15% ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂದರೆ ಅದು ಅವೈಜ್ಞಾನಿಕವಾಗ್ತದೆ. ಮತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶಗಳಿಗೆ ವಿರುದ್ಧವಾಗಿರ್ತದೆ. ಯಾಕಂದರೆ 15% ಜಾರಿ ಮಾಡುವಾಗ ಯಾವ ಸುಪ್ರೀಂ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಸಂವಿಧಾನದಲ್ಲಿ ಅವಕಾಶಗಳೇ ಇಲ್ಲ. ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಓನ್ಲಿ ಪರಿಶಿಷ್ಟ ಜಾತಿಗೆ ಅಂತಿದೆ 15% ಇದೆ, 3% ಪರಿಶಿಷ್ಟ ವರ್ಗಗಳಿಗೆ ಅಂತಿದೆ, ಹಿಂದುಳಿದ ವರ್ಗಗಳಿಗೆ 37% ಇದೆ, ಒಟ್ಟು 50% ರಿಸರ್ವೇಷನ್ ಇದೆ. 50% ಈಗಾಗಲೇ ಎಲ್ರಿಗೂ ಗೊತ್ತಿರುವಂತೆ ಅವರು ಕಳೆದ ತಿಂಗಳು ಮಾರ್ಚ್ 27ನೇ ತಾರೀಕು ಅವರು ಇನ್ನು ಕಾಲು ಜಾಯಿಂಟ್ ಆಪ್ರೇಷನ್ಗೆ ಅಂತೇಳಿ ಯಶವಂತಪುರದಲ್ಲಿರ್ತಕ್ಕಂಥ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಜಾಯಿನ್ ಆಗಿದ್ದರು. ಆಪ್ರೇಷನ್ ಕೂಡ ಆಗಿತ್ತು 30ನೇ ತಾರೀಕು ಇಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ. ಅದಾದ ನಂತರ ಕಳೆದ 3 ದಿವಸದ ಕೆಳಗೆ ಅವ್ರನ್ನ ಕಿಮ್ಸ್ ಹಾಸ್ಪಿಟಲ್ ಅಂದರೆ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂದರೆ ಹೈದರಾಬಾದ್ ಬೇಸ್ಡ್ ಕಂಪ್ನಿ ಅದು, ಅಲ್ಲಿ ಜಾಯಿನ್ ಮಾಡಿದರು. ಅಲ್ಲಿ ಚಿಕಿತ್ಸೆ ಅವರು ಪಡೀತಾ ಇದ್ದಾರೆ. ಅವರಿಗೆ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನು ಅದು ಅಬ್ಸರ್ವೇಷನಲ್ಲಿ ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಇಷ್ಟು ನನಗೆ ಗೊತ್ತು, ಯಾಕಂದರೆ ನಾನು ಮೊನ್ನೆ ಹೋಗಿ ಬಂದೆ, ಆ ಥರ ಗೊತ್ತು. ಮತ್ತು ಇನ್ನು ಬೇರೆ ರೀತಿಯಲ್ಲಿ ಮಾಧ್ಯಮದಲ್ಲಿ ಅದೇನು ಬರೀತದೆ, ಟ್ರೀಟ್ಮೆಂಟ್ ಇದೆ, ಲಂಗ್ಸನ್ನು ಅವ್ರಿಗೆ ರಿಕವರಿ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ. ಈಗ ಸದ್ಯ ಪರಿಸ್ಥಿತಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿನ್ನೆ ರಾತ್ರಿ, ಯಾಕಂದರೆ ಈ ರೀತಿ ಬೇರೆಯವರೆಲ್ಲ ನಮಗೆ ಪ್ರಶ್ನೆಗಳು ಕೇಳ್ತಾರೆ ಅಂತೇಳಿ ಅಲ್ಲಿ ವಿಚಾರಣೆ ಮಾಡಿದಾಗ ಡಾಕ್ಟ್ರ್ ಇದ್ದಾರೆ ಚಿನ್ನದೊರೈ ಅಂತೇಳಿ ಡೈರೆಕ್ಟ್, ಅವರು ಕೂಡ ಒಂದು ಲೆಟ್ರನ್ನು ಕಳಿಸ್ಕೊಟ್ಟಿದ್ದಾರೆ.